ಪುತ್ತೂರಿನ ನೆಹರು ನಗರ ನಿವಾಸಿ ಹಾಗೂ ಎಸ್ಟೇಟ್ ಉದ್ಯಮಿ ಉಜ್ವಲ್ ಕುಮಾರ್ ಪ್ರಭು ಅವರ ಬಗ್ಗೆ ಅಪಪ್ರಚಾರ ಮಾಡಿದ ಆರೋಪದಡಿ ವೆಬ್ಸೈಟ್ ಒಂದರ ಪಬ್ಲಿಷರ್, ಎಡಿಟರ್ ಹಾಗೂ ಕಾಂಗ್ರೆಸ್ ಮುಖಂಡ ಎಚ್ ಮೊಹಮ್ಮದ್ ಅಲಿ ಸೇರಿ ಮೂವರ ವಿರುದ್ಧ ಪುತ್ತೂರಿನ ಪ್ರಧಾನ ಹಿರಿಯ ವ್ಯವಹಾರಿಕ ನ್ಯಾಯಾಧೀಶರು ಮತ್ತು ಹೆಚ್ಚುವರಿ ಮುಖ್ಯ ನ್ಯಾಯಿಕ ದಂಡಾಧಿಕಾರಿಯವರ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ. ಪ್ರಥಮ ಆರೋಪಿಯಾಗಿ ಪಬ್ಲಿಷರ್ ವೆಬ್ಸೈಟ್, ಎರಡನೇ ಆರೋಪಿಯಾಗಿ ಅದರ ಎಡಿಟರ್ ಮತ್ತು ಮೂರನೇ ಆರೋಪಿಯಾಗಿ ಎಚ್ ಮೊಹಮ್ಮದ್ ಅಲಿ ಅವರ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ 356(2) ಮತ್ತು 356(3) ಅಡಿಯಲ್ಲಿ ಕೇಸ್ ದಾಖಲಾಗಿದ್ದು, ವಿಚಾರಣೆಗೆ ಹಾಜರಾಗಲು ನ್ಯಾಯಾಲಯದಿಂದ ನೋಟಿಸ್ ಜಾರಿಯಾಗಿದೆ. ಮುಂದಿನ ವಿಚಾರಣೆ ಮಾರ್ಚ್ 24ರಂದು ನಡೆಯಲಿದೆ. ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿರುವ ನನ್ನ ವಿರುದ್ಧ ಮತ್ತು ನನ್ನ ಕಂಪನಿಯ ವಿರುದ್ಧ ವೆಬ್ಸೈಟ್ನಲ್ಲಿ ಅಪಪ್ರಚಾರ ಮಾಡಿದ್ದರಿಂದ ನಮ್ಮ ಸಂಸ್ಥೆಗೆ ಅಪಾರ ನಷ್ಟ ಸಂಭವಿಸಿದೆ ಹಾಗೂ ನಮ್ಮ ಕುಟುಂಬದ ಒಳ್ಳೆಯ ಹೆಸರಿಗೂ ಕಳಂಕ ಬಂದಿರುತ್ತದೆ ಎಂದು ಉಜ್ವಲ್ ಕುಮಾರ್ ಪ್ರಭು ಅವರು ನ್ಯಾಯಾಲಯಕ್ಕೆ ಸಲ್ಲಿಸಿರುವ ದೂರಿನಲ್ಲಿ ತಿಳಿಸಿದ್ದಾರೆ. ನ್ಯಾಯಾಲಯವು ಉಜ್ವಲ್ ಪ್ರಭು ಅವರ ಹೇಳಿಕೆ ದಾಖಲಿಸಿಕೊಂಡಿದೆ. ಉಜ್ವಲ್ ಪ್ರಭು ಪರವಾಗಿ ವಕೀಲ ನಾಗೇಶ್ ಶರ್ಮಾ ವಾದ ಮಂಡಿಸಿದ್ದರು.